ದಟ್ ಇನ್ಸ್ಟಂಟ್ ಸೊಲ್ಯೂಷನ್ ಗಳನ್ನ ಬಯಸ್ತಾರೆ ಗುರುಗಳೇ ಜನರು. ಅಂದ್ರೆ ಇವಾಗ ಆಯ್ತು ಎಜುಕೇಶನ್ ಪದ್ಧತಿ ಸರಿಪಡಿಸಬೇಕು, ಅದೆಲ್ಲ ಲಾಂಗ್ ಟರ್ಮ್ ಪ್ರೋಸೆಸ್ ಆಗುತ್ತೋ ಇಲ್ವೋ ಅದು ಕೂಡ ಅನಿಶ್ಚಿತ. ಈಗ ನೀವೇ ಹೇಳ್ದಾಗೆ ಹಿಂದುತ್ವವನ್ನ ಎರಾಡಿಕೇಟ್ ಮಾಡುವ ಮಂಕಿಗಳಿಗೆ ಹಾಗಾದ್ರೆ ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದು ಯಾರು, ಹೇಗೆ? ಅದಕ್ಕೊಂದು ಇನ್ಸ್ಟಂಟ್ ಸೊಲ್ಯೂಷನ್ ಅಂತ ಇಲ್ಲವೇ ಇಲ್ವಾ? ಆಡಳಿತ ಅನರ್ಹರ ಕೈನಲ್ಲಿದೆ. ಮೊದಲನೇದಾಗಿ ಸ್ವಾತಂತ್ರ್ಯ ಬಂದ ತಕ್ಷಣ ನಮಗೆ ಡೆಮಾಕ್ರಸಿ ತಗೋಬಾರದಾಗಿತ್ತು. ಡೆಮಾಕ್ರಸಿ ಬಗ್ಗೆ ಇವರು ಯಾರಿಗೂ ಒಂದು ಲೈನ್ ಆಫ್ ನಾಲೆಡ್ಜ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರತಿದಿನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಆ ಬುದ್ಧಿ ಇಲ್ಲವರು. ಡೆಮಾಕ್ರಸಿ ಹೇಗೆ ಬಂತು, ಅದು ಯಾರಿಗಾಗಿ, ಯಾವ ಮಟ್ಟಕ್ಕೆ, ಯಾವ ರೀತಿಯ ಡೆಮಾಕ್ರಸಿ ಇರಬೇಕು, ಒಂದು ಪೈಸೆ ಜ್ಞಾನವಿಲ್ಲದವರು 80 ವರ್ಷಗಳಿಂದ ಚುಕ್ಕಾಣಿ ಹಿಡಿದಿದ್ದಾರೆ. ಡೆಮಾಕ್ರಸಿಯನ್ನು ಕುರಿತು ಹೇಳುವುದು, ಡೆಮಾಕ್ರಸಿ ಅಂದ್ರೆ ಏನು ಇತ್ಯಾದಿ ಎಲ್ಲ ಹೇಳುವುದು ಪ್ಲಾಟೋ ಬರೆದಿರ್ತಕ್ಕಂಥ ರಿಪಬ್ಲಿಕ್ ಅನ್ನುವ ಪುಸ್ತಕ. ಇವರು ಆ ರಿಪಬ್ಲಿಕ್ ಪುಸ್ತಕ ಓದಿಲ್ಲ, ಇವರು ಮುಟ್ಟಿಲ್ಲ, ನೋಡೇ ಇಲ್ಲ ಅದನ್ನು. 20-30 ವರ್ಷದಿಂದ ವಿಧಾನಸೌಧದಲ್ಲಿ ಕುಳಿತಿರ್ತಾರೆ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಕುಳಿತಿರ್ತಾರೆ, ಆ ಪುಸ್ತಕ ನೋಡಿಲ್ಲ ಇವರು. ಡೆಮಾಕ್ರಸಿ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಯಾಕೆ ಅಳವಡಿಸಿಕೊಂಡ್ರು 47ರ ನಂತರ ಡೆಮಾಕ್ರಸಿಯನ್ನ? ಏನ್ ಹೇಳ್ತಾನೆ ಪ್ಲಾಟೋ? ಸಿಟಿಸನ್ಸ್ ಮಸ್ಟ್ ವೋಟ್, ಬಟ್ ಹೂ ಇಸ್ ದಿ ಸಿಟಿಸನ್? ತನ್ನ ಮತ್ತು ದೇಶದ ನಡುವೆ ನನ್ನ ಹಿತ ಮುಖ್ಯವಾ, ದೇಶದ ಹಿತ ಮುಖ್ಯವಾ ಅಂತ ಎರಡರ ನಡುವೆ ಘರ್ಷಣೆ ಬಂದಾಗ ದೇಶದ ಹಿತಕ್ಕಾಗಿ ತನ್ನ ಹಿತವನ್ನು ತ್ಯಾಗ ಮಾಡುವನು ಸಿಟಿಸನ್. ಬಹಳ ಹೇಳಿದಾನೆ, ಅದರ ಸಾರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಒನ್ ಹೂ ಟೇಕ್ಸ್ ಪಾರ್ಟ್ ಕಾನ್ಶಿಯಸ್ಲಿ ಇನ್ ದಿ ಸೋಷಿಯಲ್ ಪಾರ್ಟಿಸಿಪೇಷನ್, ಸಮಾಜದ ಹಿತಕ್ಕೆ ಪ್ರಜ್ಞಾಪೂರ್ವಕವಾಗಿ ಸಮಾಜದ ಹಿತಕ್ಕಾಗಿ ಯಾವತ್ತೂ ದುಡಿಬೇಕು ಅನ್ನೋ ತುಡಿತ ಇಟ್ಕೊಂಡಿರ್ತಕ್ಕಂಥವನು, ಅವನು ಸಿಟಿಸನ್. ಅದಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ದೇಶದಲ್ಲಿ ಸಿಟಿಸನ್ಸ್ ಇಲ್ಲ, ಡೆನಿಸನ್. ಇದು ಇನ್ನೊಂದು ಪದ ಇದೆ ಇಂಗ್ಲಿಷ್ ಭಾಷೆಯಲ್ಲಿ, ಡೆನಿಸನ್. ಡೆನಿಸನ್ ಅಂದ್ರೆ ಇವತ್ತು ನಮ್ಮವ್ರು ಬಹಳ ಜನ ಡೆನಿಸನ್ಸ್. ಇವರು 18 ವರ್ಷ ಆಗಿದೆ. ಇಂಥವ್ರಿಗೆ ನೀವು ಡೆಮಾಕ್ರಸಿ ತಂದ್ಬಿಟ್ರಲ್ಲ, ಯಾರನ್ನ ಅವ್ರು ಆರಿಸೋದು? ಹೋಗ್ತಾ ಇರೋರು ಯಾರು? ಅವ್ರಿಗೆ ಏನ್ ಅರ್ಹತೆ ಇದೆ, ಯಾವ ಜ್ಞಾನ ಇದೆ? ಎಜುಕೇಶನ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಮಿನಿಸ್ಟರ್, ಏನು ಜ್ಞಾನ ಇದೆ ನಿನಗೆ ಎಜುಕೇಶನ್ ಮಿನಿಸ್ಟರ್ ಆಗೋದಕ್ಕೆ? ಡಿಫೆನ್ಸ್ ಮಿನಿಸ್ಟರ್ ಆಗೋದಕ್ಕೆ ಏನು ಜ್ಞಾನ ಇದೆ ನಿನಗೆ? ಅಮೆರಿಕದ ಯಾವ ಕಂಪನಿ ಸಿಇಒ ನೋಡಿದ್ರೆ ಇಂಡಿಯನ್, ಅದೇ ಇಂಡಿಯನ್ಗಳನ್ನ ಇಂಡಿಯಾದಲ್ಲಿ ಇಟ್ಕೊಂಡು ಯಾಕೆ ಕಂಪನಿ ಮಾಡಲಿಲ್ಲ? ಎಷ್ಟು ಜನ ಹೋಗಿರೋದು ಅಮೆರಿಕಾಗೆ? ಅವರೆಲ್ಲ ಯಾಕೆ ಹೋದ್ರು? ದುಡ್ಡುಗೋಸ್ಕರ ಹೋಗಿಲ್ಲ ಅವರು. ಇಂಡಿಯಾದಲ್ಲಿ ನಮ್ಗೆ ಸಿಗಬೇಕಾದ ಅರ್ಹತೆ, ಮಾನ್ಯತೆ ಸಿಗ್ತಾ ಇಲ್ಲ. ಕೆಲವರು ನಮ್ಮ ಶಿಷ್ಯರು ವಾಪಸ್ ಬಂದ್ರು, ಇಂಡಿಯಾಗೆ ಬಂದು ಅಲ್ಲೇ ಸೆಟ್ಲ್ ಆಗ್ತೀವಿ ಸ್ವಾಮೀಜಿ, ಯಾಕೋ ಕೆಲಸ ದೇಶದ್ರೋಹಿಗಳಾಗ್ತಾ ಇದೀವಿ ಅಂತ ಅನ್ಸುತ್ತೆ ಅಂತ ಬಂದು 2-3 ವರ್ಷದಲ್ಲಿ ವಾಪಸ್ ಹೋದ್ರು. ಯಾಕೆ ಹೋದ್ರು? ಇಲ್ಲಿ ಬದುಕೋಕ್ ಬಿಡಲ್ಲ ಅವರನ್ನ. ಅವ್ರು ಬದುಕೋದಕ್ಕಾಗಲ್ಲ ಇವರಿಗೆ. ಎಷ್ಟು ದಿನ? 1 ದಿನ 2 ದಿನ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ, ದೇಶವನ್ನು ಕಟ್ಟುವುದರ ಬಗ್ಗೆ ಪ್ರಾರಂಭದಿಂದ ಬಹುಶಃ ಇವತ್ತಿನವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ, ಆ ಕಡೆ ರಾಜ್ಯ ಮಟ್ಟದಲ್ಲಿ, ಈ ಕಡೆ ದೇಶ ಮಟ್ಟದಲ್ಲಿ ದೇಶವನ್ನು ಕಟ್ಟುವುದರ ಬಗ್ಗೆ ಕಲ್ಪನೆ ಇಲ್ಲದೆ ಇರೋರ ಕೈನಲ್ಲಿ ಆಡಳಿತ ಇದೆ. ಆ ಕಡೆ ಅಧಿಕಾರಿಗಳು ನೋಡಿದ್ರೆ ಅವರು ಇನ್ನೂ ಹೋಪ್ಲೆಸ್. ಇವ್ರಿಗಾದ್ರೂ 5 ವರ್ಷಕ್ಕೊಂದ್ಸಲ ರಿನ್ಯೂ ಆಗಬೇಕು, ಅವ್ರಿಗೆ ಆ ರಿನ್ಯೂವಲ್ಲೇ ಇಲ್ಲ. ಒಂದು ಸಲ ಬಂದ್ರೆ 30-35 ವರ್ಷ ಆರಾಮಾಗಿ ಕುಳಿತುಕೊಳ್ಳೋರು. ಇವ್ರಿಗೆ ಯಾರಿಗೂ ಕೂಡ ಫ್ಯೂಚರ್ ಸಿಟಿಸನ್ಸ್ ಅನ್ನು ಹೇಗೆ ಡೆವಲಪ್ ಮಾಡಬೇಕು ಕಲ್ಪನೆಯೇ ಇಲ್ಲ. ಇವ್ರಿಗೆ ಕನಿಷ್ಠ ಕಲ್ಪನೆ ಇಲ್ಲ. ಎಲ್ಲೂ ಕೂಡ ಪ್ರಾಮಾಣಿಕತೆಯ ಮಹತ್ವ ಒಂದು ನಯ ಪೈಸೆ ಇಲ್ಲ. ರಾಷ್ಟ್ರಪ್ರೇಮ ಇದ್ದಿದ್ರೆ ಯಾವ ಅಧಿಕಾರಿ, ಯಾವ ಶಾಸಕ, ಯಾವ ಮಂತ್ರಿ, ಯಾವ ಮುಖ್ಯಮಂತ್ರಿ ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಯಾರೇ ಆಗಲಿ ರಾಷ್ಟ್ರಪ್ರೇಮದ ಬಗ್ಗೆ ಅವ್ರಿಗೊಂದು ಕಲ್ಪನೆ ಇದ್ದಿದ್ರೆ ಒಂದು ನಯಾ ಪೈಸೆ ಕೂಡ ಅದರ ದುರುಪಯೋಗ ಆಗ್ತಿರ್ಲಿಲ್ಲ. ನೀವು ನಾಗರಿಕರ ಜವಾಬ್ದಾರಿ ಬಗ್ಗೆ ಹೇಳ್ತಾ ಇದ್ರಿ, ಅದರಲ್ಲೂ ವೋಟ್ ಮಾಡೋ ಸಿಟಿಸನ್ಸ್ಗಳು ದುರಂತಾನೋ ಅಥವಾ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದ್ಯೋ 2000ಕ್ಕೆ ರಾಜ್ಯ ಅಥವಾ ಈ ನೆಲದ ಆಡಳಿತವನ್ನ 5 ವರ್ಷಗಳ ಕಾಲ ಯಾರಿಗ್ ಬೇಕಾರೋ ಕೊಡ್ತೀವಿ ಅನ್ನೋ ಮನಸ್ಥಿತಿ ಕೇವಲ 2000 ರೂಪಾಯಿಗೆ. ಅದು ಹೇಳಿದ್ನಲ್ಲ, ಜನರನ್ನು ಎಜುಕೇಟ್ ಮಾಡಿ ಸಿಟಿಸನ್ಸ್ ಆಗಿ ಮಾಡಲೇ ಇಲ್ಲ, ಅವರನ್ನ ಡೆನಿಸನ್ಸ್ ಆಗಿ ಮಾಡಿಬಿಟ್ರಿ, ಕತ್ತಲಿನಲ್ಲಿಟ್ರಿ. ಯಾರಿಗೆ ಪ್ರಜ್ಞೆ ಇದೆ, ನನ್ನ ವೋಟಿನ ಬೆಲೆ ಎಷ್ಟು ಅಂತ ಯಾರಿಗೆ ಪ್ರಜ್ಞೆ ಇದೆ ಅವರಿಗೆ ಮಾತ್ರ ವೋಟ್ ಹಾಕೋದಕ್ಕೆ ಅಧಿಕಾರ ಕೊಡಿ. ನಾನು MLA ವೋಟ್ ಹಾಕಿ ಅಥವಾ MP ವೋಟ್ ಹಾಕಿ ಕಳಿಸಿರ್ತಕ್ಕಂಥ ಮನುಷ್ಯ ಅವನೇನಾದ್ರೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದುಕಲಿಲ್ಲ ಅಂದ್ರೆ ನನ್ನ ಹಣ ನೀವು ವಾಪಸ್ ಕೊಡಬೇಡಿ ಅಂತ ಹೇಳಿ 10,000 20,000 ಯಾವ ವ್ಯಕ್ತಿ ಡೆಪಾಸಿಟ್ ಮಾಡೋಕೆ ರೆಡಿ ಇದ್ದಾನೆ ಅವನಿಗೆ ಮಾತ್ರ ವೋಟ್ ಹಾಕೋದಕ್ಕೆ ಕೊಡಿ. ನೋಡಪ್ಪ, ನೀನು ಇದು ಮಾಡ್ತೀಯ, ಚೆನ್ನಾಗಿ ಆಳ್ತೀಯ ಅಂತ 20,000 ರೂಪಾಯಿ ಡೆಪಾಸಿಟ್ ಇಟ್ಟಿದ್ದೀನಿ, ನೀನು ಚೆನ್ನಾಗಿ ಆಳ್ಲಿಲ್ಲ ಅಂತಂದ್ರೆ ನೋಡಿ ಸರಿಯಾಗಿರಲ್ಲ
ಅಂತ ಅವನ ಕಡೆ ಒಂದು ಕಮಿಟ್ಮೆಂಟ್ ತಗೊಳ್ಳಿ. ಎಲ್ಲರೂ ಯಾಕೆ ವೋಟ್ ಮಾಡಬೇಕು? ಬಟ್ ವೋಟಿಂಗ್ ರೈಟ್ಸ್ ಬಗ್ಗೆ ಮಾತನಾಡಿದ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಗುರುಗಳೇ. ಈಗ ಅನರ್ಹರಾದವರನ್ನ ವೋಟರ್ ಪಟ್ಟಿಯಿಂದ ತೆಗಿತೀವಿ ಅಂದ್ರೇನೆ ಅದನ್ನ ವಿರೋಧ ಮಾಡೋ ರಾಜಕೀಯ ಪಕ್ಷಗಳಿದೆ. ಇಂಥವ್ರು ಏನ್ ಬೇಕಾದರೂ ಮಾಡ್ತಾರೆ. ಆಮೇಲೆ ಒಂದು, ಎಲ್ಲರನ್ನೂ ನಾವು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರನ್ನು ಪ್ಲೀಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಬಿಟ್ಬಿಡಿ, ನಿಮ್ ಕೈಲಾಗಲ್ಲ. ಮತ್ತೊಮ್ಮೆ ಇಂಗ್ಲಿಷ್ನವ್ರನ್ನ ಕರೆಸಿ, ನಿಮ್ ಕೈಲ ಇಟ್ ಈಸ್ ನಾಟ್ ಪಾಸಿಬಲ್. ಅಡ್ಮಿನಿಸ್ಟ್ರೇಷನ್ ಛಾತ್ರ ಸ್ಟ್ರಿಕ್ಟ್ ಐರನ್ ರಾಡ್ ಇಟ್ಕೊಂಡು ಕೆಲಸ ಮಾಡಬೇಕು. ಅಮೆರಿಕದಲ್ಲಿ ಈ ತರ ಇಲ್ಲ. ಒಂದೇ ಒಂದು ಟೆರರಿಸ್ಟ್ ಬಂದಿದ್ದಾನ 9/11 ಆದ್ಮೇಲೆ? ಒಂದು ಇರುವೆ ಬರೋದಿಲ್ಲ ಅಮೆರಿಕನ್ ಬಾರ್ಡರ್ ಒಳಗಡೆ, ಅವ್ರ ಗಮನಕ್ಕೆ ಬಾರದೆ, ಪೊಲೀಸ್ ಅವ್ರ ಗಮನಕ್ಕೆ ಬಾರದೆ. ಇಷ್ಟು ಕೋಟ್ಯಾಂತರ ಜನ ನಿಮ್ ಬಾರ್ಡರ್ ದಾಟಿ ಬರ್ತಾ ಇದ್ದಾರೆ, ಅವ್ರಿಗೆ ಏನೇನೋ ಸವಲತ್ತುಗಳು ಕೊಡ್ತಾ ಇದ್ದೀರಿ. ನೀವು ಮನುಷ್ಯರ ನೀವು ಅವ್ರು ಬಂದವರು ಸುಮ್ಮನೆ ಕೂತ್ಕೊಳ್ತಾರ? ನನ್ನ ಪ್ರಶ್ನೆ ಏನಂದ್ರೆ, ಈ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾ ಧರ್ಮದವರು ಇದ್ದಾರೆ. ಇಲ್ಲಿ ಹಿಂದೂ ಧರ್ಮದೇ ಹಬ್ಬ ಆಗ್ಬೇಕು, ಮುಸ್ಲಿಂ ಧರ್ಮದೇ ಆಗ್ಬೇಕು, ಕ್ರೈಸ್ತ ಧರ್ಮದೇ ಆಗ್ಬೇಕು ಅನ್ನೋದೇನಿಲ್ಲ. ಈಗ ಮೊನ್ನೆ ನಾನು 2-3 ದಿನದಿಂದ ನೋಡ್ತಾ ಇದ್ದೀವಿ, ಯಾರು ಕ್ರಿಸ್ಮಸ್ ಇಂದ ಇದನ್ನ ಅದೇನೋ ಗೊಂಬೆಗಳು ಅಥವಾ ಏನೇನೋ ಮಾರ್ತಾ ಇದ್ರೆ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ರೈಸ್ತರು ಇಲ್ಲಿ ಹಬ್ಬ ಮಾಡುವಾಗ ಇಲ್ವಾ? ಯಾರು ಹೇಳಿದ್ರು? ಪ್ರಶ್ನೆ ಬಂದು ನೋಡಿ ಅಮ್ಮ, ಕ್ರೈಸ್ತರ ಹಬ್ಬ ಮಾಡುವಾಗ ಯಾರಾದ್ರೂ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕಿ. ಮುಸಲ್ಮಾನರ ಹಬ್ಬ ಮಾಡುವಾಗ ಯಾರಾದ್ರೂ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅವರನ್ನು ಜೈಲಿಗೆ ಹಾಕಿ. ಹಿಂದೂಗಳ ಹಬ್ಬ ಮಾಡುವಾಗ ಹೋಗಿ ಯಾರು ಡಿಸ್ಟರ್ಬ್ ಮಾಡಿದ್ರೆ ಅವರನ್ನು ಜೈಲಿಗೆ ಹಾಕಿ. ತಪ್ಪು ಮಾಡಿದವನು ತಪ್ಪಿತಸ್ಥ, ಶಿಕ್ಷೆಗೆ ಅರ್ಹ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಈ ದೇಶದ ಮಣ್ಣು ಹೇಗಿದೆ ಅಂತಂದ್ರೆ, ಯಹೂದ್ಯರು, ಜೂ, ಇಸ್ರೇಲ್ ದೇಶದವರು, ಅವರು ಹಿಂದೂಗಳಲ್ಲ. ಈ ದೇಶದ ಯಾವ ಜೈನರಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ ಯಾವುದಕ್ಕೂ ಸೇರಿದವರಲ್ಲ. ಆದರೆ ಅವರು ಇಂಡಿಯಾಗೆ ಓಡಿ ಬಂದರು. ರೋಮನ್ನರು 6ನೇ ಶತಮಾನದಲ್ಲೂ 7ನೇ ಶತಮಾನದಲ್ಲೂ ಅಲ್ಲಿಂದ ಅವರನ್ನು ಓಡಿಸಿದ್ರು, ಈ ದೇಶಕ್ಕೆ ಬಂದರು. ಈ ದೇಶದಲ್ಲಿ ಎಷ್ಟು ಸುಖವಾಗಿದ್ರು ಅಂದ್ರೆ, ಅವ್ರು ಹೇಳ್ತಾರೆ, ಪ್ರಪಂಚದ ಪ್ರತಿ ದೇಶದಲ್ಲೂ ನಮ್ಮನ್ನು ಕಾಡಿದ್ರು, ನಾವು ಬೇರೆ ಧರ್ಮದವರು ಅಂತ. ಇಂಡಿಯಾದವರು ಮಾತ್ರ ನಮ್ಮನ್ನು ಕಾಡಲಿಲ್ಲ. ಅವರದೇ ಒಂದು ದೇಶ ನಿರ್ಮಾಣ ಆಯಿತು 1945ರಲ್ಲಿ. ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅವರದೇ ಒಂದು ದೇಶ ಇಸ್ರೇಲ್ ನಿರ್ಮಾಣ ಆಯಿತು. ದೇಶ ನಿರ್ಮಾಣ ಆದ್ಮೇಲೆ ಪಾರ್ಲಿಮೆಂಟ್ನಲ್ಲಿ ಅವತ್ತು ಪಾಸ್ ಆದಂತ ಮೊದಲನೇ ಮಸೂದೆ ಏನ್ ಗೊತ್ತಾ? ಥ್ಯಾಂಕ್ ಯು ಇಂಡಿಯಾ. ಇದು ಈ ಮಣ್ಣಿನ ಗುಣ. ಅವರು ಬೇರೆ ಧರ್ಮದವರು, ಇವರು ಬೇರೆ ಧರ್ಮದವರು, ಮುಗಿಸ್ಬಿಡ್ತೀನಿ. ಅವರು ಬೇರೆ ಧರ್ಮದವರು, ಇವರು ಬೇರೆ ಧರ್ಮದವರು ನಾವು ಎಂದೂ ನೋಡಿಲ್ಲ, ಯಾವ ಕಾಲಕ್ಕೂ ನೋಡಿಲ್ಲ. ಒಂದು ವೇಳೆ ಅದೇನಾದ್ರೂ ಬಂದ್ರೆ ಅದು ಈ ದೇಶದ ಲಕ್ಷಣ ಅಲ್ಲ. ಅದು ಯಾರೋ ಕೆಲವು ಕಿಡಿಗೇಡಿಗಳು ಏನೋ ಒಂಚೂರು ತಪ್ಪು ಮಾಡಿದೆ, ಅದು ಕಿಡಿಗೇಡಿಗಳ ಲಕ್ಷಣ ಹೊರತು ಈ ದೇಶದ ಧರ್ಮದ ಲಕ್ಷಣ ಅಲ್ಲ.